أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم. ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆ ಮೇಲಿರುವ ಗಣ್ಯರೇ, ಸಭಿಕರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ವಿಷಯ ಮುಸ್ಲಿಂ ಲೋಕ ಮತ್ತು ಖಿಲಾಫತಿನ ಅವಶ್ಯಕತೆ ಎಂಬುದಾಗಿದೆ. ಅಲ್ಲಾಹನು ಪವಿತ್ರ ಕುರಾನ್ನಲ್ಲಿ ಹೇಳುತ್ತಾನೆ, ನಿಮ್ಮ ಪೈಕಿ ಸತ್ಯವಿಶ್ವಾಸಿಗಳಾಗಿದ್ದು ಸತ್ಕರ್ಮಗಳನ್ನು ಮಾಡುವವರಿಗೆ ಅಲ್ಲಾಹನು ಅವರಿಗಿಂತ ಮುಂಚೆ ಇದ್ದವರನ್ನು ಖಲೀಫರನ್ನಾಗಿ ಮಾಡಿದಂತೆ ಖಂಡಿತವಾಗಿಯೂ ಅವರನ್ನು ಸಹ ಭೂಮಿಯಲ್ಲಿ ಖಲೀಫರನ್ನಾಗಿ ಮಾಡುವನೆಂದು, ಅವರಿಗೋಸ್ಕರ ಅವನು ತೃಪ್ತಿಪಟ್ಟಿರುವ ಧರ್ಮವನ್ನು ಅವರಿಗೆ ಬಲಪಡಿಸಿಕೊಡುವನೆಂದು, ಅವರ ಭಯಭೀತಿಯ ಬಳಿಕ ಅವರಿಗೆ ಸುರಕ್ಷತೆ ಮತ್ತು ನೆಮ್ಮದಿಯನ್ನು ದಯಪಾಲಿಸುವನೆಂದು ವಾಗ್ದಾನ ಮಾಡಿದ್ದಾನೆ. ಅವರು ನನ್ನನ್ನು ಮಾತ್ರ ಆರಾಧಿಸುವರು, ನನಗೆ ಯಾರನ್ನು ಸಹಭಾಗಿ ಮಾಡಲಾರರು. ಅನಂತರ ಯಾರಾದರೂ ನಿರಾಕರಿಸಿದರೆ ಅವರೇ ಧಿಕ್ಕಾರಿಗಳು. ಪವಿತ್ರ ಕುರಾನ್ನಲ್ಲಿರುವ ಈ ವಚನದಿಂದ ತಿಳಿದು ಬರುವುದೇನೆಂದರೆ, ಒಂದು, ಮುಸ್ಲಿಮರು ಸತ್ಯವಿಶ್ವಾಸ ಮತ್ತು ಸತ್ಕರ್ಮಗಳನ್ನು ಕೈಗೊಳ್ಳುವುದಾದರೆ ಅಲ್ಲಾಹನಿಂದ ಅವರಿಗೆ ಪಾರಿತೋಷಕವೆಂಬಂತೆ ಲಭಿಸುವ ಮಹತ್ತಾದ ಅನುಗ್ರಹ ಖಿಲಾಫತ್ ವ್ಯವಸ್ಥೆಯಾಗಿದೆ. ಎರಡು, ಧರ್ಮಕ್ಕೆ ಸುಸ್ಥಿರತೆ ಮತ್ತು ಪುರೋಗತಿ ಉಂಟಾಗುವುದು ಖಿಲಾಫತ್ ಮೂಲಕವಾಗಿದೆ. ಮೂರು, ಸಮಸ್ಯೆಗಳು ಉದ್ಭವಿಸುವಾಗ ಖಿಲಾಫತ್ ಮೂಲಕ ಅದರ ನಿವಾರಣೆಯಾಗಿ ಶಾಂತಿ ಮತ್ತು ನೆಮ್ಮದಿ ಉಂಟಾಗುವುದು. ನಾಲ್ಕು, ಖಲೀಫಾ ಮತ್ತು ಅವರ ಅಧೀನದಲ್ಲಿರುವ ಜಮಾತ್ ಶಿರ್ಕಿನಲ್ಲಿ ಮುಳುಗದೆ ಅಲ್ಲಾಹನನ್ನು ಮಾತ್ರ ಆರಾಧಿಸುವವರಾಗಿರುತ್ತಾರೆ. ಅಲ್ಲಾಹನ ವಾಗ್ದಾನ ಪ್ರಕಾರ ಹಜರತ್ ಮುಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಂತರ ಖುಲಫಾಉರ್ ರಾಶೀದೀನ್ ಎಂದು ಕರೆಯಲ್ಪಡುವ 4 ಖಲೀಫರ ಸುವರ್ಣ ಕಾಲವನ್ನು ಲೋಕವು ಕಂಡಿತು. ಆ ಬಳಿಕ ಹಜರತ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭವಿಷ್ಯ ನುಡಿದ ಪ್ರಕಾರ ಖಿಲಾಫತ್ನಲ್ಲಿ ರೂಪಭೇದಗಳು ತೋರಿಬಂದವು. ಹಜರತ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ನುಡಿದಿದ್ದರು, ಅಲ್ಲಾಹನ ಇಚ್ಛಿಸುವ ಕಾಲದವರೆಗೆ ನಿಮ್ಮಲ್ಲಿ ನುಬುವತ್ತು ನೆಲೆಗೊಳ್ಳುವುದು, ಬಳಿಕ ಅವನು ಅದನ್ನು ಮೇಲೆತ್ತುವನು. ಅನಂತರ ಅಲ್ಲಾಹನ ಇಚ್ಛಿಸುವ ಕಾಲದವರೆಗೆ ನುಬುವತ್ತಿನ ರೀತಿಯಲ್ಲಿರುವ ಖಿಲಾಫತ್ ನೆಲೆಗೊಳ್ಳುವುದು, ಬಳಿಕ ಅದು ಕೊನೆಗೊಳ್ಳುವುದು. ಅನಂತರ ಅಲ್ಲಾಹನ ಇಚ್ಛಿಸುವ ಕಾಲದವರೆಗೆ ಸ್ವೇಚ್ಛಾಧಿಪತ್ಯ ನೆಲೆಗೊಳ್ಳುವುದು, ಬಳಿಕ ಅದು ಕೊನೆಗೊಳ್ಳುವುದು. ಅನಂತರ ಅಲ್ಲಾಹನ ಇಚ್ಛಿಸುವ ಕಾಲದವರೆಗೆ ಬಲಾತ್ಕಾರದಿಂದ ಕೂಡಿದ ಆಡಳಿತ ನೆಲೆಗೊಳ್ಳುವುದು, ಬಳಿಕ ಅದು ಸಹ ಕೊನೆಗೊಳ್ಳುವುದು. ಅನಂತರ ಖಿಲಾಫತ್ ಅಲಾ ಮಿನ್ಹಾಜ್ ನುಬುವತ್ತಿನ ರೀತಿಯಲ್ಲಿರುವ ಖಿಲಾಫತ್ ಸ್ಥಾಪಿತವಾಗುವುದು. ಚರಿತ್ರೆಯನ್ನು ನಾವು ಅಧ್ಯಯನ ಮಾಡುವುದಾದರೆ ಹಜರತ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಈ ಭವಿಷ್ಯ ನುಡಿಯು ಅಕ್ಷರಶಃ ಸತ್ಯವಾಗಿ ಈಡೇರಿದುದಾಗಿ ಕಾಣಬಹುದು. ಖುಲಫಾಉರ್ ರಾಶಿದೀನರ ಸುವರ್ಣ ಖಿಲಾಫತ್ ಕಾಲದ ನಂತರ ಸ್ವೇಚ್ಛಾಧಿಪತ್ಯದ ಖಿಲಾಫತ್, ಬಲಾತ್ಕಾರದಿಂದ ಕೂಡಿದ ಖಿಲಾಫತ್, ದಬ್ಬಾಳಿಕೆಯ ಖಿಲಾಫತ್ ನೆಲೆಗೊಂಡು ಅಂತ್ಯವನ್ನು ಕಂಡವು. ಅಮವಿಯ ಖಿಲಾಫತ್, ಅಬ್ಬಾಸಿಯ ಖಿಲಾಫತ್, ಉಸ್ಮಾನಿಯ ಖಿಲಾಫತ್ ಎಂಬ ರಾಜ್ಯಾಧಿಪತ್ಯ ರೂಪದ ಖಿಲಾಫತ್ ಸುಮಾರು 1300 ವರ್ಷಗಳ ಕಾಲ ನೆಲೆಗೊಂಡಿತ್ತು. 1924ರಲ್ಲಿ ತುರ್ಕಿ ಖಿಲಾಫತಿನ ಪತನದಿಂದ ಇಸ್ಲಾಮಿನ ನಾಮಮಾತ್ರ ಖಿಲಾಫತ್ ಕೂಡ ಅಂತ್ಯಗೊಂಡಿತು. ಆ ಬಳಿಕ ಒಬ್ಬ ಖಲೀಫನನ್ನು ನಿಶ್ಚಯಿಸಲಿಕ್ಕೋಸ್ಕರ ಕೈರೋದಲ್ಲೂ ಮಕ್ಕಾದಲ್ಲೂ ಅನೇಕ ಇಸ್ಲಾಮಿಕ ಸಮ್ಮೇಳನಗಳು ನಡೆದರೂ ಅವೆಲ್ಲ ನಿಷ್ಫಲವಾಯಿತು. ಗಾಂಧೀಜಿಯವರ ನೆರವಿನೊಂದಿಗೆ ಭಾರತದಲ್ಲಿ ಖಿಲಾಫತ್ ಚಳವಳಿಯನ್ನು ಆರಂಭಿಸಿದರೂ ಅದು ಸಹ ವ್ಯರ್ಥವಾಯಿತು. ತುರ್ಕಿ ಖಿಲಾಫತ್ ಅಂತ್ಯಗೊಂಡಾಗ ಅದು ಮುಸ್ಲಿಂ ಲೋಕವನ್ನು ತಲ್ಲಣಗೊಳಿಸಿತ್ತು. ಬ್ರಿಟಿಷರ ವಿರುದ್ಧ ಭಾರತದ ಸ್ವಾತಂತ್ರ್ಯಕ್ಕಾಗಿ ತೀವ್ರವಾಗಿ ಹೋರಾಟ ನಡೆಸಿದ್ದ ಧೀರವೀರರಾಗಿದ್ದ ಮೌಲಾನಾ ಮೊಹಮ್ಮದ್ ಅಲಿ ಪ್ರಥಮ ಮಹಾಯುದ್ಧದಲ್ಲಿ ಖಿಲಾಫತಿನ ಆಸ್ಥಾನವಾಗಿದ್ದ ತುರ್ಕಿಸ್ತಾನವು ಪತನಗೊಳ್ಳಲಿರುವ ವಿಷಯ ತಿಳಿಯುತ್ತಲೇ ದಿಗ್ಭ್ರಮೆಗೊಂಡು ದುಃಖಾತಿರೇಕದಿಂದ ತತ್ತರಿಸಿ ಆತ್ಮಹತ್ಯೆ ಮಾಡಲು ಉದ್ಯುಕ್ತರಾಗಿದ್ದರು ಎಂಬ ವಿಚಾರ ಖಿಲಾಫತಿನ ಮಹತ್ವವನ್ನು ಸಾರುತ್ತದೆ. ಖಿಲಾಫತ್ ಇಲ್ಲದಿದ್ದರೆ ಶುಕ್ರವಾರದ ಜುಮಾ ಖುತುಬಾ ನಡೆಸಬೇಕಾದ ಅಗತ್ಯವಿಲ್ಲವೆಂದು ಸಹ ಕೆಲವು ಮುಸ್ಲಿಂ ಪಂಡಿತರು ಹೇಳಿಕೆ ನೀಡಿದ್ದರು. ತುರ್ಕಿ ಖಿಲಾಫತಿನ ಅಧಪತನದ ಬಳಿಕ ಖಲೀಫತುಲ್ ಮುಸ್ಲಿಮೀನ್ ಆಗಲು ಹಂಬಲಿಸಿದ ಹಲವರು ಪರಾಜಿತರು, ಅಪಮಾನಿತರು ಆದರು. ಅವರಲ್ಲಿ ಕೆಲವರ ಉದಾಹರಣೆಯನ್ನು ಮಾತ್ರ ನಾನು ನಿಮಗೆ ಕೊಡಲು ಬಯಸುತ್ತೇನೆ. ಉಸ್ಮಾನಿಯಾ ಖಿಲಾಫತ್ ಕೊನೆಗೊಂಡಾಗ ಅರಬರ ನಾಯಕನಾಗಿದ್ದ ಶರೀಫ್ ಹುಸೇನ್ ಖಿಲಾಫತಿನ ಅಧಿಕಾರ ವಹಿಸಲು ಸ್ವಯಂ ಮುಂದೆ ಬಂದರು. ಸ್ವಯಂ ಖಲೀಫಾ ಆಗಿ ಘೋಷಿಸುವುದು ಅಥವಾ ಖಲೀಫಾ ಸ್ಥಾನಕ್ಕಾಗಿ ಬಯಸುವುದು ಇಸ್ಲಾಮಿಕ ತತ್ವಾನುಸಾರ ಸಲ್ಲದು. ಅಂತಹ ಒಬ್ಬ ವ್ಯಕ್ತಿಯನ್ನು ಖಲೀಫಾ ಮಾಡಬಾರದೆಂಬುದು ಪೈಗಂಬರರ ಉಪದೇಶವಾಗಿದೆ. ಆದರೆ ಶರೀಫ್ ಹುಸೇನ್ ತಾನು ಖಲೀಫಾ ಎಂದು ಘೋಷಿಸಿದಾಗ ಅರಬಿಯರು ಅವರನ್ನು ಬೆಂಬಲಿಸಿದರು. ಆದರೆ ತನ್ಮಧ್ಯೆ ಇಬ್ನ್ ಸೂದ್ ರಂಗಪ್ರವೇಶ ಮಾಡಿದರು. ಅವರು ಶರೀಫ್ ಹುಸೇನರ ನಿಜ ರೂಪವನ್ನು ಬಯಲುಗೊಳಿಸಿದರು.
ಅರಬಿಯರನ್ನು, ಮುಸ್ಲಿಂ ಲೋಕವನ್ನು ಶರೀಫ್ ಹುಸೇನ್ರಿಗೆ ವಿರುದ್ಧವಾಗಿ ಚೂಬಿಟ್ಟರು. ಕೊನೆಗೆ ಶರೀಫ್ ಹುಸೇನ್ ಸೋತು ಅಪಮಾನಿತರಾದರು. ಶರೀಫ್ ಹುಸೇನ್ ಪರಾಜಿತರಾದ ಸಂದರ್ಭದಲ್ಲಿ ಇಬ್ನು ಸೂದರನ್ನು ಖಲೀಫಾ ಮಾಡಲಿಕ್ಕಾಗಿ ಕೆಲವರು ಪ್ರಯತ್ನಿಸಿ ನೋಡಿದರು. ಮೌಲಾನಾ ಮೊಹಮ್ಮದ್ ಅಲಿ ಕೂಡ ಅದಕ್ಕೆ ಪ್ರೇರೇಪಣೆ ನೀಡಿದರು. ಆದರೆ ಇಬ್ನು ಸೂದ್ ಖಲೀಫಾ ಆಗಲು ಸಿದ್ಧರಾಗಲಿಲ್ಲ. 1933 ಕಾಲದಲ್ಲಿ ಈಜಿಪ್ಟಿನ ಫುವಾದ್ ರಾಜ ಖಲೀಫಾ ಆಗಲು ಬಯಸಿದವರಲ್ಲಿ ಒಬ್ಬರಾಗಿದ್ದರು. ಅವರ ಆಡಳಿತ ಕ್ರಮ ಏನೂ ತೃಪ್ತಿಕರವಾಗಿರಲಿಲ್ಲ. ಫುಹಾದ್ರನ್ನು ಅವರ ಜನರೇ ದ್ವೇಷಿಸುತ್ತಿದ್ದರು. ಅವರನ್ನು ಬೆಂಬಲಿಸಲು ಯಾರೂ ಇರಲಿಲ್ಲ. 1936ರಲ್ಲಿ ಫುವಾದ್ರ ಪುತ್ರ ಫಾರೂಕ್ ರಾಜನಾದ ನಂತರ ಖಲೀಫಾ ಆಗಲು ಇಚ್ಛಿಸಿದರು. ಹಾಗೆ ಅವರು ಅದಕ್ಕೋಸ್ಕರ ಗಡ್ಡ ಬೆಳೆಸಲು ತೊಡಗಿ ಭಯಭಕ್ತಿಯ ತೋರ್ಪಡಿಕೆಯಲ್ಲಿ ನಿರತರಾದರು. ಆದರೆ ಅವರ ಅನೈತಿಕ ಸ್ವಕೀಯ ಜೀವನ ಎಲ್ಲೆಡೆ ಪ್ರಚುರಗೊಂಡಿತ್ತು. ತನ್ನ ಜೀವಿತ ಕ್ರಮವನ್ನು ಸರಿಪಡಿಸಲು ಒಮ್ಮೆ ಚೌಧರಿ ಮೊಹಮ್ಮದ್ ಜಫರುಲ್ಲಾ ಖಾನರು ಅವರನ್ನು ಉಪದೇಶಿಸಿದ್ದರು. ಆದರೆ ಅವರು ಅದಕ್ಕೆ ಕಿವಿಗೊಡಲಿಲ್ಲ. ಬದಲು ಜಫರುಲ್ಲಾ ಖಾನರಿಗೆ ವಿರುದ್ಧವಾಗಿ ಕುಫ್ರ್ ಫತ್ವಾ ಹೊರಡಿಸಲು ಈಜಿಪ್ಟಿನ ಮುಫ್ತಿಯಾಗಿದ್ದ ಮಖಲೂಫರಿಗೆ ಪ್ರೇರಣೆ ನೀಡಿದರು. ಪಾಕಿಸ್ತಾನದಲ್ಲಿ ಅಹ್ಮದಿಯಾ ವಿರುದ್ಧ ಗಲಭೆಗೆ ಅವರು ಬೆಂಬಲವನ್ನು ನೀಡಿದರು. ಆದರೆ ಅಬ್ದುಲ್ ನಾಸಿರರ ನಾಯಕತ್ವದಲ್ಲಿ ನಡೆದ ಕ್ರಾಂತಿಯ ಅಂಶವಾಗಿ ಜನರಲ್ ನಜೀಬ್ ಅಧಿಕಾರ ಕಸಿದುಕೊಂಡು ಫಾರೂಕರನ್ನು ತುಳಿದು ಹೊರದೂಡಿದರು. ಫಾರೂಕ್ ರಾಜ ಕೊನೆಗೆ ದೇಶ ಬಿಟ್ಟು ಓಡಿದರು. ಅತ್ಯಂತ ಹೀನ ಸ್ಥಿತಿಯಲ್ಲಿ ದಿನ ಕಳೆದ ಫಾರೂಕ್ ರಾಜ ಕೊನೆಗೆ ರೋಮ್ನ ಒಂದು ಆಸ್ಪತ್ರೆಯಲ್ಲಿ ಯಾರೂ ತಿಳಿಯದೆ ಮೃತಪಟ್ಟರು. ಆ ಬಳಿಕ ಸೌದಿ ಅರೇಬಿಯಾದ ಫೈಸಲ್ ರಾಜ ಖಿಲಾಫತಿನ ಹಂಬಲಿಗನಾಗಿ ರಂಗಪ್ರವೇಶ ಮಾಡಿದರು. ಯುವಕನಾಗಿರುವಾಗ ಅವರ ಅಹಮದಿಯಾ ಜಮಾತಿನೊಂದಿಗೆ ಅನುಭವ ಹೊಂದಿದ್ದರು. ಲಂಡನ್ನಿನ ಫಜಲ್ ಮಸೀದಿಯ ಉದ್ಘಾಟನೆಗೆ ಅವರು ಒಪ್ಪಿಕೊಂಡಿದ್ದರು. ಆದರೆ ಜನರ ವಿರೋಧಕ್ಕೆ ಭಯಪಟ್ಟು ಇಬ್ನು ಸೌದ್ ರಾಜ ಫೈಸಲ್ ರಾಜಕುಮಾರನಿಗೆ ಮಸೀದಿ ಉದ್ಘಾಟಿಸಲು ಒಪ್ಪಿಗೆ ನೀಡಲಿಲ್ಲ. ಸೌದಿ ಅರೇಬಿಯಾ ತೈಲ ಸಂಪತ್ತಿನ ಹೆಚ್ಚಳದಿಂದ ಬೆಳೆದು ಶಕ್ತಿ ಗಳಿಸಿ ಅರಬಿ ಲೋಕದಲ್ಲಿ ಬೃಹತ್ ಶಕ್ತಿಯಾಗಿ ಮಾರ್ಪಟ್ಟಾಗ ಫೈಸಲ್ ರಾಜನಿಗೆ ಖಲೀಫಾ ಆಗಲು ಮೋಹ ಉಂಟಾಯಿತು. ಅದಕ್ಕೆ ಬೇಕಾಗಿರುವ ಕಾರ್ಯಚಟುವಟಿಕೆಗಳಿಗೋಸ್ಕರ ಅವರು ರಾಬಿತತುಲ್ ಆಲಮಿಲ್ ಇಸ್ಲಾಮಿಯಾ, ದಿ ವರ್ಲ್ಡ್ ಮುಸ್ಲಿಂ ಲೀಗ್ ಎಂಬ ಒಂದು ಸಂಸ್ಥೆಯನ್ನು ರೂಪಿಸಿದರು. ಲೋಕದೆಲ್ಲೆಡೆ ಇರುವ ಮುಸ್ಲಿಂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವರು ಧಾರಾಳ ಧನ ಸಹಾಯವನ್ನಿತ್ತರು. ಉಸ್ಮಾನಿಯಾ ಖಿಲಾಫತಿನ ಅಧೀನದಲ್ಲಿರುವ ಪೈಗಂಬರರ ಸ್ಮಾರಕ ವಸ್ತುಗಳನ್ನು ಕೈವಶಪಡಿಸಲು ಅವರು ಪ್ರಯತ್ನಿಸಿದರು. ಈ ವಸ್ತುಗಳು ಸಿಕ್ಕಿದರೆ ಖಿಲಾಫತಿನ ಅಧಿಕಾರ ಸಿದ್ಧಿಸುವುದೆಂದು ಅವರು ಭಾವಿಸಿದ್ದರು. ಆ ಸ್ಮಾರಕ ವಸ್ತುಗಳೇನೆಂದರೆ, 1 ಪೈಗಂಬರರ ಯುದ್ಧದ ಉಡುಪು, 2 ಪೈಗಂಬರರ ಗಡ್ಡದ ರೋಮಗಳು, 3 ಪೈಗಂಬರರ ದಂತ, 4 ಒಂದು ಪತಾಕೆ, 5 ಪೈಗಂಬರರ ಒಂದು ಪತ್ರ, 6 ಪೈಗಂಬರರ ಖಡ್ಗದ ಹಿಡಿ. ಈ ಸ್ಮಾರಕ ವಸ್ತುಗಳನ್ನು ಸ್ವಾಧೀನಪಡಿಸುವ ಪ್ರಯತ್ನದ ಜೊತೆಗೆ ಅಹಮದಿಯಾ ಖಿಲಾಫತ್ತನ್ನು ದಮನಿಸಲು ಸಹ ಅವರು ಷಡ್ಯಂತ್ರ ಹೂಡಿದರು. ಅದರಲ್ಲಿ ಒಂದು, ಅಹಮದಿಯರನ್ನು ಮುಸ್ಲಿಮರೆಂದು ಘೋಷಿಸಲು ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳುವುದಾಗಿತ್ತು. ಅದಕ್ಕೋಸ್ಕರ ಅವರು ಪಾಕಿಸ್ತಾನದ ಪ್ರಧಾನಮಂತ್ರಿ ಜುಲ್ಫಿಕರ್ ಅಲಿ ಭುಟ್ಟೋ, ಉಗಾಂಡಾ ಪ್ರೆಸಿಡೆಂಟ್ ಇದಿ ಅಮೀನ್ ಮೊದಲಾದವರ ಸಹಾಯವನ್ನು ಬಯಸಿದರು. ದೊಡ್ಡ ಧನ ಸಹಾಯವನ್ನು ಪಡೆದುಕೊಂಡು ಜುಲ್ಫಿಕರ್ ಅಲಿ ಭುಟ್ಟೋ ಪಾಕಿಸ್ತಾನದಲ್ಲಿ ಅಹಮದಿಯರ ವಿರುದ್ಧ ಗಲಭೆಗೆ ಸೂತ್ರಧಾರಿಗೆ ವಹಿಸಿದರು. ಖಲೀಫಾ ಘೋಷಣೆಯ ಸಿದ್ಧತೆಗಾಗಿ ಪಾಕಿಸ್ತಾನದ ಲಾಹೋರ್ನಲ್ಲಿ ಒಂದು ಮುಸ್ಲಿಂ ಸಂಘಸಭೆ ನಡೆಸಲು ಫೈಸಲ್ ರಾಜ ತೀರ್ಮಾನಿಸಿ ಪಾಕಿಸ್ತಾನ ಪ್ರಧಾನಮಂತ್ರಿ ಜುಲ್ಫಿಕರ್ ಅಲಿ ಭುಟ್ಟೋರಿಗೆ ಇದರ ಹೊಣೆಯನ್ನು ವಹಿಸಿಕೊಡಲಾಯಿತು. ಖಲೀಫಾ ಆಗಲಿರುವ ಫೈಸಲ್ ರಾಜ 1974 ಫೆಬ್ರವರಿ 22 ಶುಕ್ರವಾರದಂದು ಲಾಹೋರಿನ ರಾಜಪಥದಲ್ಲಿ ನಡೆದು ಹೋಗುತ್ತಿದ್ದಾಗ ಮುಸ್ಲಿಂ ಜನರು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದರು. ಡೆಲ್ಲಿಯಿಂದ ಹೊರಡುವ ಮುಸ್ಲಿಂ ಲೀಗ್ ವಾರಪತ್ರಿಕೆ ಮುಸ್ತಕೀಮ್ನಲ್ಲಿ ಲಾಹೋರ್ ಸಮ್ಮೇಳನದ ವಾರ್ತೆಗಳು ಪ್ರಕಟಗೊಂಡಿದ್ದವು. ಫೈಸಲ್ ರಾಜನ ಸೇವೆಗಳ ಬಗ್ಗೆ ಅದರಲ್ಲಿ ವಿವರಣೆಗಳಿದ್ದವು. 1975 ಏಪ್ರಿಲ್ 13 ಸಂಚಿಕೆಯಲ್ಲಿ ಹೀಗೆ ವಾರ್ತೆ ಪ್ರಕಟವಾಗಿತ್ತು. ಮುಸ್ಲಿಂ ಲೋಕ ಖಲೀಫತುಲ್ ಮುಸ್ಲಿಮೀನ್ ಎಂದು ಕರೆಯುವ ಒಂದು ಲೋಕನಾಯಕನನ್ನು ಚುನಾಯಿಸಬೇಕೆಂಬ ಒಂದು ನಿರ್ದೇಶನ ಲಾಹೋರ್ ಸಮ್ಮೇಳನದ ಒಂದು ಗುಪ್ತ ಸಭೆಯಲ್ಲಿ ಉಗಾಂಡಾ ಪ್ರೆಸಿಡೆಂಟ್ ಜನರಲ್ ಇದಿ ಅಮೀನ್ ಮುಂದಿಟ್ಟಿರುವುದಾಗಿ ಪ್ರಚಾರಗೊಂಡಿತ್ತು. ಆ ನಿರ್ದೇಶನವನ್ನು ಮುಂದಿಟ್ಟಾಗ ಎಲ್ಲರ ದೃಷ್ಟಿಗಳು ಫೈಸಲ್ ರಾಜನ ಕಡೆಗೆ ತಿರುಗಿತು. ಫೈಸಲ್ ರಾಜ ಆ ಸಂದರ್ಭದಲ್ಲಿ ಮೌನ ವಹಿಸಿದ್ದರು. ಈ ಲಾಹೋರು ಶೃಂಗಸಭೆಗೆ ಫೈಸಲ್ ರಾಜ 28 ಕೋಟಿ ರೂಪಾಯಿಗಳನ್ನು ಪಾಕಿಸ್ತಾನಕ್ಕೆ ನೀಡಿದ್ದರು. ಲಾಹೋರು ಶೃಂಗಸಭೆಯ 1 ತಿಂಗಳ ನಂತರ ರಾಬಿತತುಲ್ ಆಲಮಿಲ್ ಇಸ್ಲಾಮಿಯಾದ ಸಭೆ ಸೇರಿ ಅಹಮದಿಯಾ ಜಮಾತಿನ ಚಟುವಟಿಕೆಗಳನ್ನು ತಡೆಯುವ ಅನೇಕ ಠರಾವುಗಳನ್ನು ಅಂಗೀಕರಿಸಿತು. ಪಾಕಿಸ್ತಾನದಲ್ಲಿ ಭುಟ್ಟೋ ಸರ್ಕಾರದ ಅಧೀನದಲ್ಲಿ ಅಹಮದಿಯಾ ವಿರುದ್ಧ ಗಲಭೆ ಸ್ಫೋಟಗೊಂಡಿತು. ಇದಿ ಅಮೀನ್ ಸರ್ಕಾರ ಉಗಾಂಡಾದಲ್ಲಿ ಅಹಮದಿಯಾ ಚಟುವಟಿಕೆ ವಿರುದ್ಧ ನಿಷೇಧ ಹೇರಿತು. ಅದರ ಮರುದಿನವೇ 210 ಮಿಲಿಯನ್ ರಿಯಾಲ್ನ ಗ್ರಾಂಟ್ ಧನ ಸಹಾಯ ಸೌದಿ ಅರೇಬಿಯಾ ಉಗಾಂಡಕ್ಕೆ ನೀಡಿತು. ಅನಂತರ ಏನು ಸಂಭವಿಸಿತು? 1 ವರ್ಷ ಪೂರ್ತಿಗೊಳ್ಳುವಾಗ ಜಗತ್ತನ್ನು ನಡುಗಿಸುವ ಒಂದು ವಾರ್ತೆ ಪ್ರಕಟವಾಯಿತು. ಫೈಸಲ್ ರಾಜ ಗುಂಡಿಗೆ ಬಲಿಯಾದರು ಎಂದು.
ಸಹೋದರ ಪುತ್ರನ ಗುಂಡಿಗೆ ಅವರು ಆಹುತಿಯಾದರು. ಹಾಗೆ ಫೈಜಲ್ ರಾಜನ